ಹಾಗಾಗಿ ಈ ದೊಡ್ಡ ಈ ಕೊಳಕು ಕನ್ನಡ ಚಿತ್ರರಂಗದ ಕೊಳಕನ್ನು ಸರಿಯಾಗಿ ತೊಳೆದು ರಿಪೇರಿ ಮಾಡಬೇಕಾಗಿದೆ. ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗಬಾರ್ದು ಅಂತ ದೂರ ಉಳಿದಿದ್ದೆ. ಆದರೆ ಇನ್ನು ಸುಮ್ಮನೆ ಇರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ರಿಪೇರಿ ಮಾಡ್ತೀವಿ. ಇವತ್ತು ಯಾರ್ಯಾರು ದೊಡ್ಡ ಹೀರೋಗಳು ಅನ್ಕೊಂತಿದ್ರಲ್ಲ, ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾಲಕ್ಕೆ ಬಂದು ಥಿಯೇಟ್ರ್ ಸಿಕ್ಕಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂಥವ್ರು ಇದ್ದಾರೆ. ಈಗ ಭಾರಿ ದೊಡ್ಡ ಹೀರೋಗಳು, ಅವ್ರ ಹೆಸರು ಹೇಳ್ಬೋದು. ಯಾಕೆಂದರೆ ನಮ್ಗೆ ಆ ಧೈರ್ಯನೂ ಇದೆ, ಆ ಸಹಾಯ ಮಾಡಿದಂಥ ವಿಚಾರಗಳು ನಮ್ಮಲ್ಲಿ ಇದೆ. ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡವ್ರು ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಿಲು ತಟ್ಟಿದಂಥ ದಿನಗಳಿದ್ದಾವೆ. ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ. ಬೆಳೀಲಿ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳೀಲಿ. ಆದರೆ ಇಂಥ ನಿರ್ಮಾಪಕರನ್ನ, ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿರಬೇಕಾಗಿತ್ತು. ಬಹುಶಃ ಇಲ್ಲ ಅವರಿಲ್ಲ. ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಯಾವತ್ತು ನಿಂತು ನೀರು ಹಾಕಬಾರ್ದು. ಅದು ಪರಿಶುದ್ಧವಾಗಿರಬೇಕು ಅಂದರೆ ನಿಂತು ನೀರು ಹಾಕಬಾರ್ದು, ನಿರಂತರವಾಗಿ ಹರಿಯುವಂಥ ನೀರು ಆಗಬೇಕು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 82 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವರೆಲ್ಲ ಒಮ್ಮೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಆಂಜನಪ್ಪ ಇನ್ನೊಂದು 3 ಸಿನಿಮಾ ಮಾಡಬಹುದು, ಏನು ತೊಂದರೆ ಇಲ್ಲ. ಅದಕ್ಕಾಗಿ ಅವ್ರಿಗೆ ಒಳ್ಳೇದಾಗಲಿ. ಇಡೀ ಚಿತ್ರತಂಡ, ಪಾಪ ನಿರ್ದೇಶಕರು ಅವ್ರು ನೋಡಿದಾಗೆಲ್ಲ ಹೊಟ್ಟೆ ಉರಿಯುತ್ತೆ ನನಗೆ. ಒಂದು ಅಮಾಯಕನ ಥರ ಬಂದು ನಿಂತಿರ್ತಾರೆ. ಈಗ ನೋಡ್ಬೇಕು, ಯಾವನಾರು ಒಂದು ಸಿನಿಮಾ ಗೆದ್ದುಬಿಟ್ರೆ ಆ ನಿರ್ದೇಶಕರು ಕೈಗೂ ಸಿಗಲ್ಲ. ಅವರ ವ್ಯವಸ್ಥೆ ನೋಡಿಬಿಟ್ರೆ ಹಂಗೆ ಇರ್ತಾರೆ. ನೋಡ್ರಿ ಅವ್ರು ಹೆಂಗೆ ನಿಂತಿದ್ದಾರೆ. ಒಳ್ಳೆ ಕಲಾವಿದರು, ತುಂಬ ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು. ಕಾಂತಾರ ಸಿನಿಮಾಗಿಂತ ಮುಂಚೆ ಮಾಡಿದ ಸಿನಿಮಾ, ಕಾಂತಾರ ಸಿನಿಮಾಗಿಂತ ಅಂತಾನೆ ಮುಂಚೆ ಮಾಡಿದ್ದು ಈ ಸಿನಿಮಾ ಮಾಡಿದ್ದು. ಕಾಂತಾರ ಬಿಡುಗಡೆ ಆಯಿತು, ಇದು ಬಿಡುಗಡೆ ಆಗಿಲ್ಲ ಅಷ್ಟೇ. ಹಾಗಾಗಿ ಅವ್ರು ಹೇಳ್ತಾ ಇದ್ದ, ನೋಡಿ ನಮ್ಮ ಸಿನಿಮಾದಲ್ಲಿರೋ ಸೀನೆಲ್ಲ ಕಾಂತಾರದಲ್ಲಿ ತೋರಿಸ್ತಾ ಇದ್ದಾರೆ, ನಾನು ಇನ್ನೂ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಕಷ್ಟ ಆಯಿತು. ಮತ್ತೆ ಬೇರೆ ಶೂಟ್ ಮಾಡಿದ್ರು, ಡಿಲೀಟ್ ಮಾಡಿ. ಹಾಗಾಗಿ ಈ ಪರಿಸ್ಥಿತಿ ಇದೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದಿಸ್ತೀನಿ. ಮತ್ತು ನಿಮಗೆಲ್ಲ ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ಅಂತ ಹೇಳಿ ಕನ್ನಡ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಮಾಧ್ಯಮದ ಗೆಳೆಯರಿಗೆ ನನ್ನದೊಂದು ದೊಡ್ಡ ವಿನಂತಿ ಇರಲಿ. ದೊಡ್ಡವ್ರನ್ನೂ ನೋಡಿ, ಬೇಡ ಅಂತ ಹೇಳಲ್ಲ. ಇಂಥ ಸಣ್ಣ ನಿರ್ಮಾಪಕರು ಬಂದಾಗ, ಹೊಸ ಕಲಾವಿದರು ಬಂದಾಗ ಅವರಿಗೆ ಹೆಚ್ಚು ನಿಮ್ಮ ಮುಖಾಂತರ ಜನರಿಗೆ ತಲುಪುವಂಥದ್ದು ಆಗಬೇಕು, ಅವರು ಬೆಳೀಬೇಕು. ಆದಾಗ ಮಾತ್ರ ಮತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮನಸ್ಸಿನಿಂದ ಚಿತ್ರರಂಗಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಎಲ್ಲರೂ ಸೋತರು ಅಂದರೆ ಗೆಲ್ಲೋರು ಯಾರು, ಮತ್ತು ಈ ರಂಗ ಬೇಕಾ, ಈ ಕ್ಷೇತ್ರ ಬೇಕಾ ಅನ್ನುವ ನೋಡುವಂಥ ಪರಿಸ್ಥಿತಿಗೆ ಆಗಬಾರ್ದು. ಹಾಗಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇದೆ ಅನ್ನೋ ಮಾತನ್ನು ಹೇಳಿ, ಯಾಕೆಂದರೆ ರಕ್ಷಣಾ ವೇದಿಕೆ ಇದೆ ಅಂದರೆ ಅಲ್ಲಿ ಏನು ಹೇಳೋದು ಬೇಕಾಗಿಲ್ಲ. ಆಂಜನಪ್ಪ ಇದ್ದಾಗ ರಕ್ಷಣಾ ವೇದಿಕೆ ಇದ್ದೇ ಇರುತ್ತೆ. ಹಾಗಾಗಿ ಆಂಜನಪ್ಪನಿಗೆ, ನಮ್ಮ ಲೋಕೇಶ್ ಗೌಡರಿಗೆ, ನಿರ್ದೇಶಕರಿಗೆ, ನಟ ನಟಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.